ನಮಸ್ಕಾರ ಪ್ರಿಯ ಸ್ಪರ್ಧಾರ್ಥಿಗಳೇ, ನಾನಿವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನನ್ನ ಚಾನಲ್ನಲ್ಲಿ ಪ್ರತಿದಿನವೂ ಕೂಡ ಸರ್ಕಾರಿ ಉದ್ಯೋಗದ ನೋಟಿಫಿಕೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು, ತುಂಬ ಪ್ರಮುಖವಾದ ಮಾಹಿತಿಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ನನ್ನ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಪ್ರಿಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಅನ್ನೋದು ಕೇವಲ ಅದೊಂದು ಓದೋದಲ್ಲ, ಅದೊಂದು ವ್ಯವಸ್ಥಿತ ಯೋಜನೆ ಆಗಿರಬೇಕು. ನೀವು ಇವತ್ತು KPSC ಅಥವಾ KS, PSI ಅಥವಾ ಯಾವುದೇ ಪರೀಕ್ಷೆಯನ್ನು ನೀವು ಗುರಿಯಾಗಿಟ್ಸ್ಕೊಂಡು ಓದ್ತಾ ಇದ್ದರೆ ಈಗ ನಾನು ಹೇಳುವಂಥ ಅಂಶಗಳನ್ನು ನೀವು ಇಲ್ಲಿ ಅನುಸರಿಸೋದು ತುಂಬ ಮುಖ್ಯವಾಗುತ್ತೆ. ಯಾವ್ಯಾವ ಅಂಶಗಳನ್ನು ಒಳಗೊಂಡ ತಯಾರಿ ನಿಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರವನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಪರೀಕ್ಷೆಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಅಂದರೆ ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುವ ಮೊದಲು ಆ ಪರೀಕ್ಷೆಯ ಪಠ್ಯಕ್ರಮವನ್ನು, ಸಿಲೆಬಸ್ ಅನ್ನು ಮತ್ತು ಪರೀಕ್ಷಾ ವಿಧಾನವನ್ನ, ಎಕ್ಸಾಮ್ ಪ್ಯಾಟರ್ನ್ ಇವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಪಠ್ಯಕ್ರಮದ ಪ್ರತಿಯೊಂದು ವಿಷಯದ ಬಗ್ಗೆ ಸ್ಪಷ್ಟತೆ ಹೊಂದಿರಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಬೇಕು. ಜೊತೆಗೆ ಯಾವ ವಿಷಯದಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ಸರಿಯಾದ ಅಧ್ಯಯನ ಸಾಮಗ್ರಿ. ನೂರಾರು ಪುಸ್ತಕಗಳನ್ನ ಓದೋ ಬದಲು ಒಂದು ಅಧಿಕೃತ ಮತ್ತು ಗುಣಮಟ್ಟದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುವಂಥದ್ದು. ಉದಾಹರಣೆಗೆ NCERTಯ ಮತ್ತು ಶಾಲಾ ಪಠ್ಯ ಪುಸ್ತಕಗಳು, ಮೊದಲು 6ರಿಂದ 12ನೇ ತರಗತಿವರೆಗಿನ ರಾಜ್ಯ ಪಠ್ಯ ಪುಸ್ತಕಗಳು ಅಥವಾ NCERT ಪುಸ್ತಕಗಳನ್ನು ಓದಿ ನಿಮ್ಮ ಒಂದು ತಳಪಾಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ದಿನಪತ್ರಿಕೆಗಳನ್ನು, ಪ್ರತಿದಿನ ಪ್ರಜಾವಾಣಿ ಅಥವಾ ದಿ ಹಿಂದೂ, ಇಂತಹ ಅನೇಕ ಪತ್ರಿಕೆಗಳನ್ನು ಕೂಡ ಮಿಸ್ ಮಾಡದೆ ಓದಬೇಕು. ಇನ್ನು ಮೂರನೇದಾಗಿ ಸಮಯ ನಿರ್ವಹಣೆ ಮತ್ತು ವೇಳಾಪಟ್ಟಿ. ಇದು ತುಂಬ ಮುಖ್ಯವಾಗಿರುವ ಒಂದು ವಾಸ್ತವಿಕವಾದ ವೇಳಾಪಟ್ಟಿಯನ್ನು, ಟೈಮ್ ಟೇಬಲನ್ನು ಸಿದ್ಧಪಡಿಸಿಕೊಳ್ಬೇಕು. ದಿನದ 24 ಗಂಟೆಯನ್ನು ಓದು, ವಿಶ್ರಾಂತಿ ಮತ್ತು ಪುನರಾವರ್ತನೆಗೆ ಸರಿಯಾಗಿ ಹಂಚಿಕೆ ಮಾಡಿಕೊಂಡಿರಬೇಕು. ಇನ್ನು ಕಷ್ಟವೆನಿಸುವ ವಿಷಯಗಳಿಗೆ, ಉದಾಹರಣೆಗೆ ಗಣಿತ ಅಥವಾ ಇತಿಹಾಸ ನಿಮಗೆ ಕಷ್ಟ ಅಂತ ಅನಿಸ್ತಾ ಇದ್ದರೆ ಆ ವಿಷಯಗಳಿಗೆ ಓದೋದಕ್ಕೆ ಸಮಯವನ್ನು ಹೆಚ್ಚಿಗೆ ಇಟ್ಕೊಳ್ಬೇಕು ನಿಮ್ಮ ಒಂದು ಟೈಮ್ ಟೇಬಲ್ನಲ್ಲಿ. ಇನ್ನು ನಾಲ್ಕನೇದಾಗಿ ಸ್ವಂತ ನೋಟ್ಸ್ ತಯಾರಿ. ಇದು ಕೂಡ ತುಂಬ ಮುಖ್ಯವಾಗಿರುವಂಥ ಅಂಶ. ಓದಿದ್ದನ್ನು ದೀರ್ಘಕಾಲವಾಗಿ ನೆನಪಿಟ್ಟುಕೊಳ್ಳೋದು, ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ನೋಟ್ಸನ್ನು ಮಾಡ್ಕೊಳ್ಬೇಕು. ಮುಖ್ಯ ಅಂಶಗಳನ್ನು ಬರೆಯೋದಕ್ಕೆ ಬುಲೆಟ್ ಪಾಯಿಂಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಜೊತೆಗೆ ಫ್ಲೋ ಚಾರ್ಟ್ಸ್ ಮತ್ತು ಮೈಂಡ್ ಮ್ಯಾಪ್ಗಳನ್ನು ಬಳಸ್ಕೊಳ್ಬೇಕು. ಇನ್ನು ಇದು ಪರೀಕ್ಷೆ ಹಿಂದಿನ ದಿನಗಳಲ್ಲಿ ಗಡಿ ಬಿಡಿ ಇಲ್ಲದೆ ಓದಲು ಸಹಾಯ ಮಾಡುತ್ತೆ. ನಾಳೆ ನಿಮಗೆ ಎಕ್ಸಾಮ್ ಇದೆ ಅಂದರೆ ಇಡೀ ಪುಸ್ತಕವನ್ನು ಓದುವಂಥ ಸಮಯ ಆ ಸಂದರ್ಭದಲ್ಲಿ ಇರೋದಿಲ್ಲ. ಆವಾಗ ಇಂತಹ ನಿಮ್ಮ ಒಂದು ವೈಯಕ್ತಿಕವಾದ ನೋಟ್ಸ್ಗಳನ್ನು ತಯಾರಿ ಮಾಡಿಕೊಂಡ್ರೆ ನಿಮಗೆ ಒಂದು ರಾತ್ರಿಯಲ್ಲಿ ಇಡೀ ಸಿಲೆಬಸ್ಸನ್ನು ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಐದನೇದಾಗಿ ಪುನರಾವರ್ತನೆ ಮತ್ತು ಅಭ್ಯಾಸ. ಎಷ್ಟೇ ಓದಿದ್ರೂ ಕೂಡ ಪುನರಾವರ್ತನೆ ಮಾಡದೇ ಇದ್ದರೆ ಪರೀಕ್ಷೆಯಲ್ಲಿ ಗೊಂದಲ ಉಂಟಾಗುವುದು ಸಹಜ. ವಾರದ ಪುನರಾವರ್ತನೆ. ವಾರವಿಡೀ ಓದಿದ್ದನ್ನು ಭಾನುವಾರ ಕಡ್ಡಾಯವಾಗಿ ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡಿಕೊಳ್ಬೇಕು. ಇನ್ನು ಮಾದರಿ ಪರೀಕ್ಷೆಗಳು. ಹೆಚ್ಚೆಚ್ಚು ಮಾದರಿ ಪರೀಕ್ಷೆಗಳನ್ನು ಕೂಡ ಬರೆಯೋದ್ರಿಂದ ನಿಮ್ಮ ವೇಗ ಮತ್ತು ನಿಖರತೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಆರನೇದಾಗಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ. ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದು ಸುದೀರ್ಘವಾದ ಪಯಣ. ಇಲ್ಲಿ ತಾಳ್ಮೆ ತುಂಬ ಮುಖ್ಯವಾಗಿರುತ್ತೆ. ದಿನಕ್ಕೆ ಕನಿಷ್ಠ 6ರಿಂದ 7 ಗಂಟೆ ನಿದ್ರೆ ಮಾಡಲೇಬೇಕು. ಇನ್ನು ಧನಾತ್ಮಕ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು ಮತ್ತು ಅನಗತ್ಯ ಒತ್ತಡದಿಂದ ದೂರ ಇರಬೇಕು. ಯಶಸ್ಸು ಅನ್ನೋದು ಒಂದೇ ರಾತ್ರಿಯಲ್ಲಿ ಬರೋದಿಲ್ಲ, ಅದು ನಿಮ್ಮ ನಿರಂತರವಾದ ಪರಿಶ್ರಮದ ಫಲವಾಗಿರುತ್ತೆ. ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಾನು ಕಂಟಿನ್ಯೂ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇರ್ತೇನೆ. ಯಾರು ಕೂಡ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ, ತುಂಬ ನಿಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಉದ್ಯೋಗಗಳ ಮಾಹಿತಿಯನ್ನ ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.